ಪ್ರಪಂಚದೊಳಗೆ ಒಂದು ಗಾಡಿ ಅದ, ಲಕ್ಷಗಟ್ಟಲೆ ಎತ್ತಿನ ಕಿಮ್ಮತ್ತದವ, 50,000 ಗಾಡಿ ಅದ. ಆ ಗಾಡಿಗೆ ಒಂದು 10 ರೂಪಾಯಿ ಕೀಲು ಹಾಕ್ಲಿಕ್ಕೆ ಅಂದ್ರೆ ಅದು ಗಾಡಿ ಒಗ್ಗಾಡಿ ಆಗ್ತದೆ. ಇದು ಗೊತ್ತದ. ಆ ಕೀಲು ಬೇಕಾಗ್ತದೆ. ಆ ಕೀಲು ಗಾಡಿಗೆ ಹೇಗೆ ಅವಶ್ಯವೋ ಪ್ರಪಂಚದೊಳಗೆ ನಮಗೆಲ್ಲರಿಗೂ ಪರಮಾತ್ಮ ಒಂದು ಗಾಡಿ ಕಳಿಸಿದ್ದಾನೆ, ದೇಹ ಎಂಬ ಗಾಡಿ ಅಂತ. ಈ ಗಾಡಿ ಬದುಕಬೇಕಾಗ್ಯದ, ಜೀವನ ಪರ್ಯಂತರ ಬದುಕಬೇಕಾಗಿತ್ತು. ಗಾಡಿ ಒಗ್ಗಲ್ಲ ಆಗಬಾರ್ದು ಅಂದ್ರೆ ಏನು ಬೇಕು ಅಂತ ಕೇಳಿದಾಗ ಹೇಳಿದ್ದಾರೆ ಪುರಾಣಿಕರಾದಂಥವರು, ನಮ್ಮ ನಿಂಗಶರಣ ಹೇಳಿದ್ದಾರೆ. ಅವರು ಏನು ಮಹಾತ್ಮರ ವಚನ ಅಂತ. ನೀ ಮಹಾತ್ಮರ ವಚನಗಳನ್ನು ನೀ ಕಿವಿಯೊಳಗೆ ಹಾಕಲಿಲ್ಲ ಅಂದ್ರೆ ನಮ್ಮೆಲ್ಲರ ಗಾಡಿ ಒಗ್ಗಲ್ಲಿ ಆಗ್ತದೆ, ತಿಳ್ಕೊರಿ. ನೀವು ಏನು ಮಾಡೋದು, ಒಂದು ವರ್ಷದಾಗ ಒಂದು ಸಲ ಪುರಾಣ ಕೇಳ್ತೀರಿ, ಮುಗೀತು. ಮುಂದೆ ನಮ್ಮನೆ ಭೇಟಿ ಮುಂದಷ್ಟೇ ತಿರುಗಿ ಯಾವುದೇ ಭೇಟಿನೇ ಆಗೋಲ್ಲ. ಯಾಕಂತ ಕೇಳಿದ್ರೆ ಇದು ಏನಾಗ್ಯದ ಅಂತ ಕೇಳಿದ್ರೆ ಯಾವತ್ತು ನಡಿಬೇಕಾಗ್ಯದ, ಪರಂತು ಹಾಗೆಲ್ಲ ಸತ್ಸಂಗ ಬೇಕಿದ್ದಕ್ಕೆ. ಮುಖ್ಯ ಪ್ರಪಂಚ ಅಂತಕ್ಕೇನಪ್ಪ ಅಂತ ಕೇಳಿದ್ರೆ ಪ್ರಪಂಚದೊಳಗೆ ನೀವು ಯಾವತ್ತು ಪ್ರಪಂಚನೇ ಅದ, ಇಲ್ಲಂತಲ್ಲ. ಪ್ರಪಂಚ ಜೊತೆಗೆ ಅದಕ್ಕೆ ಹೇಳಿದ ಒಂದು ಕಡೆ ಜಾಣನು ಲೌಕಿಕ ಪಾರಮಾರ್ಥ ಎರಡು ಮಾಡಬೇಕಾಗ್ತದೆ ಅಂತ. ಪ್ರಪಂಚದ ಜೊತೆಗೆ ಪಾರಮಾರ್ಥ ಬೇಕಾಗ್ತದೆ. ಆ ಪಾರಮಾರ್ಥ ಜ್ಞಾನ ಇರಲಿಲ್ಲ ಅಂದ್ರೆ ಈ ಗಾಡಿಗಳು ಒಗ್ಗಲೆ ಆಗ್ತವೆ, ತಿಳ್ಕೊರಿ. ಅದು ಗಾಡಿ ಒಗ್ಗಲೆ ಆಗಬಾರ್ದು ಅಂದ್ರೆ ಯಾಕೆ ಅನೇಕ ಅದಾವ ಈಗ. ಅದಕ್ಕೆ ಈ ಪ್ರಪಂಚದೊಳಗೆ ಹೇಳಿದ್ರಿ ಇವತ್ತು ನಿಂಗಶರಣರು ಮೊದಲು ಹೆಂಗಿದ್ರಿ, ಈಗೇನಪ್ಪ ಅಂತ ಕೇಳಿದ್ರೆ ಇವತ್ತು ಇಷ್ಟು ಆನಂದ ಆಗ್ಯದ ಅಂತ. ಅಂದರೆ ಪ್ರತಿನಿತ್ಯ ನೀವು ಏನಿಂದ ಸಂಸ್ಕಾರಗಳನ್ನು ಬೆಳೆಸ್ತಾ ಇರಬೇಕಂತದ್ದು, ಸಂಸ್ಕಾರ ಬೇಕು ಅಂತ. ಮಹಾತ್ಮ ಗಾಂಧಿ ಒಮ್ಮೆ ಕಥಾ ಕೇಳ್ದ, ಸತ್ಯ ಹರಿಶ್ಚಂದ್ರನ ಕಥೆಯನ್ನು. ಸತ್ಯ ಹರಿಶ್ಚಂದ್ರನ ಕಥೆಯನ್ನು ಕೇಳಿ ಏನಾದ ಅಂದ್ರೆ ಮುಂದೆ ಸತ್ಯವನ್ನು ಹಿಡಿದು ಮಹಾತ್ಮ ಗಾಂಧಿ ಜಗತ್ತನ್ನು ಗೆದ್ದ, ಜಗತ್ ಸ್ವತಂತ್ರ ಅಂತ ಕೊಟ್ಟ ಮಹಾತ್ಮ ಗಾಂಧಿ ಅಂತ. ಅದು ಎದುರಿನ ಮಗ ಅದಕ್ಕೆ ಒಂದು ಸತ್ಯ ಹರಿಶ್ಚಂದ್ರ ಕಥೆ ಕೇಳಿದ್ದಕ್ಕಾಗಿ ಅಂತ. ಅದಕ್ಕೆ ಕೇಳ್ತಾ ಇರಬೇಕು ಮನುಷ್ಯ ಆಗಿರ್ತಕ್ಕಂಥವನು. ಈ ಪ್ರಪಂಚಕ್ಕೆ ಏನಾಗ್ಯದ ಅಂದ್ರೆ ಬರೇ ಹೊಲಸಿದು. ಪ್ರಪಂಚದಾಗ ಯಾವಾಗಲೂ ಏನಪ್ಪ ಅಂತ ಕೇಳಿದ್ರೆ ಈ ಪ್ರಪಂಚ ಮಾಡಿ 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 ಮನಸ್ಸು ಏನಾಗ್ಯದ ಅಂತ ಕೇಳಿದ್ರೆ ಪ್ರಪಂಚದೊಳಗೆ ಬಿದ್ದು ಮನಸ್ಸು ಹೊಲಸಾಗ್ಯದ. ಅದಕ್ಕಾಗಿ ಮನಸ್ಸು ಸ್ವಚ್ಛ ಆಗಬೇಕಾಗಿತ್ತು ಅಂತಂದ್ರೆ ಪುರಾಣವನ್ನು ಕೇಳ್ತಿರ್ಬೇಕು. ಅದಕ್ಕೆ ಪುರಾಣದ ಫಲಶ್ರುತಿ ಅಂತಾನೆ. ಪುರಾಣವನ್ನು ಕೇಳೋದ್ರಿಂದ ನಾನು ನಿಮ್ಗೊಂದೊಂದು ಪ್ರಶ್ನೆ ಮಾಡ್ತೀನಿ ಇವತ್ತು. ಪುರಾಣಿಕರು ಪುರಾಣ ಹೇಳ್ಯಾರ, ನೀವು ಪುರಾಣ ಕೇಳಿರಿ, ಇದರ ಲಾಭ ಏನು? ಇದರ ಲಾಭ ಏನು? ಯಾಕೆ ಕೇಳಬೇಕಾಗ್ಯದ? ಏನು ಕೇಳಿ ಏನು ಮಾಡೋರು? ಉತ್ತರ ಬೇಕಲ್ಲ, ಬರೀ ಕೇಳೋದಲ್ಲ ಅಂತಾನೆ, ಕೇಳಿಬಿಡೋದಲ್ಲಿದು. ಒಂದು 3 ಗೊಂಬಿದ್ದು ಅಂತ ಬಾಜಾರಿಗೆ ಹಚ್ಚಿದವು 3 ಗೊಂಬೆಗಳನ್ನು. ಯಾವ ಅಶುದ್ಧವಾದ 3 ಗೊಂಬೆಗಳನ್ನು ಇಟ್ಟಿದ್ದ. ಅವು ಗೊಂಬೆಗೆ ಏನಪ್ಪ ಅಂದ್ರೆ ಕಿಮ್ಮತ್ತಿದ್ದು, ಒಂದಕ್ಕೆ 1,000, ಎರಡದಕ್ಕೆ 2,000, ಮೂರಕ್ಕೆ 3,000 ಅಂದವ. ಅವ್ರು ಕೇಳಿದ್ರು, ಮತ್ತು 3 ಗೊಂಬೆ ಒಂದೇ ಪ್ರಕಾರವಾಗಿ ಅದಾವ, ಮತ್ತು ಇದಕ್ಕೆ ಕಿಮ್ಮತ್ತು ಹೆಚ್ಚು ಕಡಿಮೆ ಯಾಕೆ ಅಂದವ. ಇದಕ್ಕೆ 1,000 2,000 ಯಾಕೆ ಅಂತ ಕೇಳ್ದ. ಅವ ಹೇಳ್ದ, ಅದ್ರ ಕಿಮ್ಮತ್ತು ಯಾಕೆ ಬೇರೆ ಅಂತ ಕೇಳಿದ್ರೆ ಅವ್ರ ಗುಣಗಳು ಬೇರೆ ಅದಾವ ಅಂದವ. ಏನದ, ಒಂದು ಕಿವಿ ಒಳಗೆ ಒಂದು ಕಡ್ಡಿ ಹಾಕದ, ಆ ಕಿವಣ ಕಡ್ಡಿ ಹಾಕದ, ಆ ಕಿವಣ ಕಡ್ಡಿ ಹಾಕಿದ ಕಡ್ಡಿ ಇಚ್ಚಿ ಕಿವಿ ಹಾರಿರ್ತದು, ಅದಕ್ಕೆ ಇದಕ್ಕೆ 1,000 ಅಂದವ. ಮತ್ತೊಂದು ಕಿವಣ ಕಡ್ಡಿ ಹಾಕದ ಎಣ್ಣೆದಕ್ಕೆ, ಅದು ಬಾಯೊಳಗೆ ಹಾಯ್ದು ಹೋಯ್ತು ಆ ಕಡ್ಡಿ. ಮತ್ತೊಂದು ಕಿವಣಿಗೆ ಹಾಕದ, ಅದು ಒಳಗೆ ಹೋಯ್ತದು. ಆಗ ಪುರಾಣ ಕೇಳ್ತೀರಿ ನೀವು, ಇಲ್ಲ ಅಂತೀರಿ ಇಲ್ಲಿಯವರಿಗೆ. ಈ ಕಡೆ ಕೇಳಿ ಈ ಕಡೆ ಬಿಡಬಾರ್ದು ಅಂತ ಅದು ಹೇಳಬೇಕಾಗಿದೆ ನಿಮಗೆ. ಕೇಳಿ ಪುರಾಣಿಕರು ನಿಮ್ಮದೇ ನಮ್ಮದು ನೀವು ಹೋಗಬಾರ್ದು. ಇವಳಿಗೆ ಕೇಳಿದ್ದನ್ನು ಒಳಗೆ ಹಾಯ್ಕೊಂಡು ಒಳಗೆ ಇಳಿಬೇಕು ನಮ್ಮೊಳಗೆ. ಅದಕ್ಕೆ ಮನಸ್ಸು ಪರಿಶುದ್ಧ ಆಗ್ತದೆ. ನಾವು ಮನಸ್ಸು ಏನಪ್ಪ ಅಂದ್ರೆ ಪರಿಶುದ್ಧ ಆಗಬೇಕಿತ್ತಪ್ಪ ಅಂತಂದ್ರೆ ಏನು ಬೇಕು ಅಂತ ಕೇಳಿದ್ರೆ ಪುರಾಣವನ್ನು ಕೇಳ್ತಿರಬೇಕು ಅಂತ. ಪುರಾಣಗಳನ್ನು, ಪ್ರವಚನವನ್ನು, ಜ್ಞಾನವನ್ನು ಕೇಳಬೇಕು. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿನವಳಲ್ಲ, ಜಗತ್ತಿಕ್ಕಿದ ವಿಧಿ, ನಿನ್ನ ಒಡೆ ಎಂಬುದು ಜ್ಞಾನರತ್ನ, ಅದನ್ನು ಅಲಂಕರಿಸಿದೆ ಅದಡೆ, ನಿನ್ನ ಬಿಟ್ಟು ಶರಣೆಲ್ಲ ಕಾರಣ ಗೋಯೇಶ್ವರ ಅಂತ ಹೇಳ್ತಾನೆ ಅಲ್ಲಂಪ್ರಭುಗಳು. ಈ ಭೂಮಿ, ಈ ಜಗತ್ತ ಎಲ್ಲ ಒಂದು ಕಾಲಕ್ಕೆ ನಾವು ಬಿಟ್ಟು ಹೋಗ್ತಿಲ್ಲ ಅಂತಲ್ಲ. ಏನಂತ ಕೇಳಿದ್ರೆ ನಮ್ಮ ಸಂಪತ್ತು ಒಂದು ಜ್ಞಾನ ಅಂತ. ಇಲ್ಲಿ ಹೇಳಲ್ಲ, ಒಂದು 15 ದಿನ ಕೇಳಿ ನೀವು ಆ ಜ್ಞಾನವನ್ನು ಕೇಳ್ತಕ್ಕಂಥ ಜ್ಞಾನವನ್ನು ಒಳಗೆ ಇಟ್ಕೋಬೇಕಾಗ್ತದೆ. ಅಂದಾಗ ಅದಕ್ಕೆ ನಿಮ್ಗೇನಪ್ಪ ಅಂದ್ರೆ ಸಾಧ್ಯ. ಅದು ಇಟ್ಕೊಳ್ಳಿಲ್ಲ ಅಂತಂದ್ರೆ ವ್ಯರ್ಥ ಆಗ್ತದಂತ, ಸುಮ್ಮನೆ ಕೇಳ್ದಂಗೆ ಆಗ್ತದೆ. ಅದಕ್ಕಾಗಿ ಸುಮ್ಮನೆ ಕೇಳ್ತಾ ಇರಬಾರ್ದು. ಏನಪ್ಪ ಅಂತ ಕೇಳಿದ್ರೆ ಆ ಯಾವ ಜ್ಞಾನವನ್ನು ನಾವು ಕೇಳಬೇಕಾಗ್ತದೆ. ಅದಕ್ಕೆ ಅಂತಾರೆ ಒಳಗೆ ಒಂದು ಪದ್ಯ ಹೇಳ್ಯಾರ, ಯಾಕೆ ಚಿಂತೆ ಮಾಡ್ತಿದ್ದೆ ಎಲೆ ಮನೆವಿ ನನಗೆ ಯಾತ್ರ ಕವಿಯಲ್ಲಿ ಎಲೆ ಬೆನ್ನಂಥದ್ದು.
ಪ್ರಪಂಚ ಹೆಂಗದಾವ ಚಿಂತೆ ಮಾಡಿ 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 ಅದ್ರಾಗ ಹೋಗೋದು ಅಂತ. ಅದಕ್ಕೆ ಅದನ್ನು ಲೋಕನಾಥನ ಧ್ಯಾಸವ ಮಾಡಿ ಅಥವಾ ಧ್ಯಾನವ ಮಾಡಿ ಸಾಕಾರ ಮಾಡ್ಕೋದ ಪರಮಾತ್ಮನ ಧ್ಯಾನ ನೀವು ಮಾಡ್ಕೊಂಡು ಇದ್ದಂದ್ರೆ ಈ ಪ್ರಪಂಚ ಭಾಳ ಹಗರಾಗ್ತದೆ. ತಿಳ್ಕೊರಿ, ಅದು ವಜ್ಜೆ ಆಗೋದೇ ಇಲ್ಲ. ಪ್ರಪಂಚ ಏನಾಗ್ತಂದ್ರೆ ಹಗರಾಗ್ತದೆ. ಅದಕ್ಕಾಗಿ ಪ್ರಪಂಚ ಹಗರ ಆಗಬೇಕಾಯಿತು ಅಂತಂದ್ರೆ ಏನು ಬೇಕು ಅದಕ್ಕೆಲ್ಲ ಜ್ಞಾನ ಬೇಕಾಗ್ತದೆ ಅಂತ. ವ್ಯಾಸ ಭಗವಂತರು 18 ಪುರಾಣ ಬರೆದಂತ್ರಿ, ಒಂದಲ್ಲ 18 ಪುರಾಣ ಬರೆದ್ರು. ಹೇಳೋರಿಗೆ ಹೇಳೋದಾಗಲಿಲ್ಲ, ಕೇಳೋದಾಗಲಿಲ್ಲ. ಅದವ್ರ ಪುರಾಣ ಇಲ್ಲಂತಲ್ಲ. ಈಗ ನೋಡಿರಿ, ಇವರು 15 ಹೇಳಿರಿ ಪುರಾಣ, 15 ಮುಗಿದಲ್ಲ ಪುರಾಣ ಮುಗಿಸ್ಯಾರ. ಮುಗಿಸ್ಬೇಕಾಗ್ಯದ, ಮತ್ತೆ ಮಾಡ್ತೀವಿ ಮುಗಿದಲ್ಲ ಪುರಾಣ. ಬಸು ಪುರಾಣ 3 ತಿಂಗಳು ಬೇಕಾಗ್ತದೆ. ಹಿಂಗೆ ಪುರಾಣ ಅದಾವ. 18 ಪುರಾಣವನ್ನು ಬರೆದ ಬಳಿಕ ವ್ಯಾಸ ಭಗವಂತರಂದ್ರು ಹೇಳೋರಿಗೆ ಹೇಳೋದಾಗಲ್ಲ, ಕೇಳೋರಿಗೆ ಕೇಳೋದಾಗಲ್ಲ. ಅದಕ್ಕೆ ಅವನು ಹೇಳ್ತಾರೆ ಒಂದು ಕಡೆ ಎರಡೇ ಮಾತು ಹೇಳ್ದಂತ ಪುರಾಣ, ಎರಡೇ ಮಾತು. ಅಷ್ಟಾದಶೇಷು ವ್ಯಾಸೇನ ವಚನದ್ವಯಂ. 18 ಪುರಾಣಗಳನ್ನು ಬರೆದ್ರು ಎರಡು ಮಾತು ಹೇಳ್ತಾನೆ. ಪರೋಪಕಾರಾಯ ಪುಣ್ಯಾಯ ಪರಪೀಡಂ ಪಾಪಾಯ. 2 ಮಾತು. ನೀವು ಇಲ್ಲಿವರೆಗೆ ಕೇಳಿದ್ರೆ ಪುರಾಣಗಳನ್ನ 2 ಮಾತು ಸಾಕು. ಪರರಿಗೆ ಉಪಕಾರ ಮಾಡಿರಿ, ನಿಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡಿರಿ, ಸಹಕಾರ ಮಾಡಿರಿ, ಅಪಕಾರ ಮಾಡಬೇಡ್ರಿ. ಪರೋಪಕಾರಾಯ ಪುಣ್ಯಾಯ ಪರರಿಗೆ ಅಪಕಾರ ಮಾಡಿದೆ ಅಂದರೆ ಪೀಡೆ ಆಯ್ತಪ್ಪ ಅಂದರೆ ಅದೇ ಪಾಪ ಅಂತ. ಪಾಪ ಪುಣ್ಯ ಮತ್ತೆ ಇಲ್ಲಿ ಇಲ್ಲ ಅಂತ. ಅದಕ್ಕೆ ಹೇಳ್ತಾನೆ ಪರೋಪಕಾರಂ ಪರಂತರುಕ್ಷ ಪರೋಪಕಾರಂ ದೋಹಂತಿಗಾವ ಪರೋಪಕಾರಂ ನಹಂತಿ ವದ್ಯ ಪರೋಪಕಾರತಂ ಇದಂ ಮಿಶಿರ ಅಂತ. ಫಲಗಳು ಇವತ್ತು ಹಣ್ಣು ಕೊಟ್ಟು ಹೂವು, ಗಿಡಬಳ್ಳಿಗಳು ಹೂವು ಕೊಟ್ಟು ಹಣ್ಣು ಕೊಟ್ಟು ಕಾಯಿ ಕೊಟ್ಟು ಯಾರಿಗೆ ಪರೋಪಕಾರಕ್ಕಾಗಿದ್ದಾನೆ. ನದಿ ಹೊಳೆ ಹಳ್ಳಗಳು ಹರಿದು ಪರೋಪಕಾರಕ್ಕಾಗಿ. ಆದರೆ ಯಾವ ಆಕಳ ಕೊಟ್ಟು ಹಾಲ ಪರೋಪಕಾರಕ್ಕಾಗಿ ಇರ್ತಾರೆ. ಮನುಷ್ಯ ಹುಟ್ಟಿದ ಬಳಿಕ ನೀವು ಪರೋಪಕಾರ ಮಾಡಲಿಲ್ಲ ಅಂತಂದ್ರೆ ಜನ್ಮ ನಿರರ್ಥಕ ಆಗ್ತದೆ. ಅದಕ್ಕಾಗಿ ಪರೋಪಕಾರ ಮಾಡುವುದೇ ಪುಣ್ಯ, ಪರರಿಗೆ ಪೀಡೆ ಮಾಡುವುದೇ ಪಾಪ. ಅದಕ್ಕಾಗಿ ಇಂಥ ಒಂದು ಪುಣ್ಯವನ್ನು ಸಂಪಾದನೆ ಆಯಿತು ಅಂತಂದ್ರೆ ಏನಾಗ್ತದೆ ಅಂತಂದ್ರೆ ಅದೇ ಜ್ಞಾನ, ಅದರಿಂದ ಮೋಕ್ಷ ಆಗ್ತದೆ. ಅಂಥ ಒಂದು ಜ್ಞಾನ ಅಂತಕ್ಕದ್ದು ನಿಮ್ಮೆಲ್ಲರಿಗೆ ಆಗಂತಹ ಸುತ್ತ ವಿಷಯಕ್ಕೆ